ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 105 ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಈ ವಿಡಿಯೋದಲ್ಲಿ 2-3 ದಿನಗಳಿಂದ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರ್ನಾಡು. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಟಾಕ್ಸಿಕ್ ರಾಕೇಶ್ ಅರಶ್ ಅವರ ಟಾಕ್ಸಿಕ್ ಸಿನಿಮಾದ 45 ಡೇಸ್ ಆಕ್ಷನ್ ಶೆಡ್ಯೂಲ್ ಮುಂಬೈಯಲ್ಲಿ ನಡೀತಾ ಇತ್ತು. ಈ ಶೆಡ್ಯೂಲ್ ಬಂದ್ಬಿಟ್ಟು ವ್ರಾಪ್ ಅಪ್ ಆಗಿದೆ. ಈ ಶೆಡ್ಯೂಲ್ ನ ಕಂಪ್ಲೀಟ್ ಕೊರಿಯೋಗ್ರಫಿ ಮಾಡಿರೋದು ನಮ್ಮ ಹಾಲಿವುಡ್ ಆಕ್ಷನ್ ಸ್ಟಂಟ್ ಡೈರೆಕ್ಟರ್ ಇರುವಂತಹ ಜೆ ಪೆರ್ರಿ ಅವರು. ಅಂಡ್ ಈ ಸಿನಿಮಾದ ಲಾಸ್ಟ್ ಅಂಡ್ ಫೈನಲ್ ಶೆಡ್ಯೂಲ್ ಮಾತ್ರ ಬಾಕಿ ಇದೆ. ಅದು ನಮ್ಮ ಬೆಂಗಳೂರಲ್ಲೇ ಇದೆ. ಸೆಪ್ಟೆಂಬರ್ 4th ವೀಕ್ ಶುರು ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆ. ಈ ಗ್ಯಾಪ್ ಅಲ್ಲಿ ರಾಕೇಶ್ ಅರಶ್ ಅವರು ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಡಿಸ್ಕಷನ್ಸ್ ಗೋಸ್ಕರ ಲಂಡನ್ಗೆ ಕಾಲಿಕ್ಕಿದ್ದಾರೆ ಅನ್ನೋ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಾ ಇದೆ. ಒನ್ಸ್ ಟಾಕ್ಸಿಕ್ ಸಿನಿಮಾದ ಲಾಸ್ಟ್ ಶೆಡ್ಯೂಲ್ ಆದ ತಕ್ಷಣ ಸಿನಿಮಾ ತಂಡದಿಂದಾನೇ ಡೆಫಿನೆಟ್ಲಿ ಒಂದು ಅಫಿಷಿಯಲಿ ಅಪ್ಡೇಟ್ ಏನಾದ್ರೂ ಬಂದೇ ಬರುತ್ತೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ದಿನ ಕಾದು ನೋಡ್ಬೇಕಷ್ಟೇ. ಲಾರ್ಡ್ ಮಾರ್ಕೋ, ದ ಮೇಕರ್ಸ್ ಆಫ್ ಮಾರ್ಕೋ ಟೀಮ್ ರೀಸೆಂಟ್ಲಿ ರಿಜಿಸ್ಟರ್ಡ್ ಒನ್ ಟೈಟಲ್ ನೇಮ್ ವಾಸ್ ಲಾರ್ಡ್ ಮಾರ್ಕೋ. ಆಸ್ ಪರ್ ಬಸ್, ಈ ಸಿನಿಮಾ ಮಾರ್ಕೋ ಸಿನಿಮಾದ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಆಗುವ ಸಾಧ್ಯತೆಗಳು ಇದೆ. ಸೊ ಇಲ್ಲಿ ತನಕ ಓಕೆ, ನೀವು ನಂಬೋದು, ಬಟ್ ಇನ್ ಮುಂದೆ ಹೇಳೋದು ಸ್ವಲ್ಪ ಕೇಳಿ ಅದಾದ್ಮೇಲೆ ಡಿಸಿಷನ್ ತಗೊಳ್ಳಿ. ಈ ಸಿನಿಮಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಆಸ್ ಎ ಲೀಡ್ ರೋಲ್ ಅನ್ನೋ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇದು ನಿಜನಾ ಸುಳ್ಳ ಅನ್ನೋದನ್ನ ನೀವೇ ಡಿಸಿಷನ್ ತಗೋಬಹುದು ಲಾಸ್ಟ್ ಅಲ್ಲಿ ನಾನು ಹೇಳೋದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ. ಈ ಸುದ್ದಿ ವೈರಲ್ ಆಗೋದಕ್ಕೆ ದ ಸ್ಟ್ರಾಂಗೆಸ್ಟ್ ಸೋರ್ಸ್ ವಾಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪುಟನ ಮಾರ್ಕೋ ಅಫಿಷಿಯಲ್, ಅಂದ್ರೆ ಮಾರ್ಕೋ ಸಿನಿಮಾದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪುಟ ಫಾಲೋ ಮಾಡ್ತಾ ಇದೆ. ಸೊ ಇದನ್ನ ಇಟ್ಕೊಂಡು ಜನ ಮಾತಾಡ್ತಿದ್ದಾರೆ. ಓಕೆ, ಹಂಗೆ ಸುಮ್ಮನೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ. ಮಾರ್ಕೋ ಅನ್ನೋ ಒಂದು ಸಿನಿಮಾ ಒನ್ ಆಫ್ ದ ವೈಲೆಂಟ್ ಆಕ್ಷನ್ ಸಿನಿಮಾ. ಅಂಡ್ ಸಿನಿಮಾ ನೋಡಿದ ಪ್ರತಿಯೊಬ್ರು ಇದಕ್ಕೆ ಮಿಕ್ಸ್ಡ್ ರಿವ್ಯೂಸ್ ಅನ್ನೋದನ್ನ ಕೊಟ್ರು. ಸೊ ಈಗ ಈ ಮಾರ್ಕೋ ಎನ್ನುವ ಒಂದು ಸಿನಿಮಾದ ನಾಯಕ ನಟನ ಪಾತ್ರದಲ್ಲಿ ನಟಿಸಿದ್ದು ಉನ್ನಿ ಮುಕುಂದನ್. ಈ ಉನ್ನಿ ಮುಕುಂದನ್ ಅವರ ರೀಸೆಂಟ್ಲಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಅಭಿಮಾನಿ ಮಾರ್ಕೋ ಸಿನಿಮಾದ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಮಾಡಬಹುದು, ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಅಂತ ಒಂದು ಪ್ರಶ್ನೆ ರೈಸ್ ಆದಾಗ ಇದಕ್ಕೆ ಕ್ಲಾರಿಟಿ ಅನ್ನೋದು ಕೊಟ್ಟಿದ್ದಾರೆ. ಎಸ್, ಪಾರ್ಟ್ 2 ಅನ್ನೋದು ಇದೆ, ಬರುತ್ತೆ, ಬಟ್ ಆ ಪಾರ್ಟ್ 2 ಅಲ್ಲಿ ನಾನು ನಾಯಕ ನಟನಲ್ಲಿ ಮಾಡೋದಿಲ್ಲ. ಬಿಕಾಸ್ ಆಫ್ ಹೆವಿ ನೆಗೆಟಿವಿಟಿ ಅರೌಂಡ್ ದ ಪ್ರಾಜೆಕ್ಟ್ ಅಂಡ್ ಮೀ, ಈ ಪ್ರಾಜೆಕ್ಟ್ ನಾನು ಡ್ರಾಪ್ ಮಾಡಿದ್ದೀನಿ. ಈ ಪ್ರಾಜೆಕ್ಟ್ ಬಿಟ್ಟು ಬೇರೆ ಸಮಥಿಂಗ್ ಬಿಗ್ಗರ್ ಅಂಡ್ ಬೆಟರ್ ಆಗಿ ನಿಮ್ಮ ಮುಂದೆ ಬರ್ತೀನಿ ಮತ್ತೊಂದು ಸಿನಿಮಾದ ಮುಖಾಂತರ ಅಂತ ಕ್ಲಿಯರ್ಲಿ ಹಿ ಇಸ್ ಗಿವೆನ್ ಎ ಸ್ಟೇಟ್ಮೆಂಟ್. ಸೊ ಇಷ್ಟು ಏನಕ್ಕೆ ಹೇಳಿದೆ ಅಂದ್ರೆ, ಸಿನಿಮಾದ ಮೇಲೆ ಈಗಾಗಲೇ ತುಂಬಾನೇ ನೆಗೆಟಿವಿಟಿ ಇದೆ, ಅದ್ರ ಜೊತೆಗೆ ಸಿನಿಮಾದಲ್ಲಿ ಕಂಪ್ಲೀಟ್ ವೈಲೇಷನ್ ಇದೆ. ಸೊ ಈ ಸಿನಿಮಾದ ಫ್ರಾಂಚೈಸಿ ಅಥವಾ ಪ್ರೀಕ್ವೆಲ್ ಸೀಕ್ವೆಲ್ ಏನೋ ಒಂದು ಮಾಡ್ಬೇಕಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಏನಕ್ಕೋಸ್ಕರ ಒಪ್ಕೊಂತಾರೆ? ಯಾರೋ ಫಾಲೋ ಮಾಡಿದ್ರು ಅಂತಾನೋ ಅಥವಾ ಯಾರೋ ಏನೋ ಪೋಸ್ಟ್ ಹಾಕಿದ್ರು ಅಂತಾನೋ, ಯಾವ ರೀತಿ ನೀವು ಡಿಸೈಡ್ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ. ಸೊ ಸ್ಟಿಲ್ ನಾವು ನನಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಇಟ್ಸ್ ಎ ಬೇಸ್ಲೆಸ್ ರೂಮರ್ ಅಂಡ್ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ರಾಕಿ ಏನಿದ್ರು ಸದ್ಯಕ್ಕೆ ರಾಮಾಯಣ ಅಂಡ್ ಟಾಕ್ಸಿಕ್ ಈ 2 ಸಿನಿಮಾಗಳ ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ. ಒನ್ಸ್ ಈ 2 ಸಿನಿಮಾಗಳು ಆದಮೇಲೆ ರಾಮಾಯಣ ಪಾರ್ಟ್ 2 ಇದೆ. ಅಟ್ ದ ಸೇಮ್ ಟೈಮ್ ಮೋಸ್ಟ್ ಪ್ರಾಬಬ್ಲಿ KGF 3 ವಿಲ್ ಬಿ ಹ್ಯಾಪನ್. ಅದು ಪ್ರಶಾಂತ್ ನೀಲ್ ಒನ್ಸ್ NTR ಲೀಡ್ ಪ್ರಾಜೆಕ್ಟ್ ಮುಗಿದ ಆದಮೇಲೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಸ್ಟಿಲ್ ನಾವು ಇಟ್ಸ್ ಎ ಬೇಸ್ಲೆಸ್ ರೂಮರ್, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಫ್ ಏನಾದರೂ ಆ ರೀತಿ ಇದ್ರೂ ಸಹ ಒನ್ಸ್ ಇದು ಕ್ಲಾರಿಟಿ ಸಿಕ್ಕಿದ್ರೆ ನಿಮ್ಮ ಮುಂದೆ ನಾನು ಖಂಡಿತ ಅದನ್ನ ತಗೋಬರ್ತೀನಿ ಅಂತ ಹೇಳ್ತಾ, ಸದ್ಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ? ಕಾಂತಾರ 2025 ದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ 1000 ಕೋಟಿ ಕಲೆಕ್ಷನ್ ಮಾಡುವಂತಹ ಕೇಪಬಿಲಿಟಿ ಇರುವಂತಹ ಕಾಂತಾರ ಸಿನಿಮಾದ ಪ್ರಮೋಷನ್ಸ್ ಯಾವುದು ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಜನ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಅವರವರ ಅಭಿಪ್ರಾಯಗಳನ್ನ ಬರ್ಕೊಂತಿದ್ರು. ಸೊ ಈಗ ಸಿನಿಮಾ ತಂಡ ಪ್ರಮೋಷನ್ಸ್ ಅನ್ನೋದು ಸ್ಟಾರ್ಟ್ ಮಾಡಿದೆ ಒಂದೊಂದೇ. ಫಸ್ಟ್ಲಿ ಟ್ರೈಲರ್ನ ರಿಲೀಸ್ ಮಾಡುವಂತಹ ಒಂದು ಟ್ರೈಲರ್ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಟ್ಸ್ ರಿಲೀಸಿಂಗ್ ಆನ್ 22nd 12:45 ಸಿನಿಮಾದ ಟ್ರೈಲರ್ ಅನ್ನೋದು ರಿಲೀಸ್ ಆಗ್ತಾ ಇದೆ. ಅಂಡ್ ಸಾಂಗ್ಸು ಯಾವುದು ಸಹ ಬರೋದಿಲ್ಲ. ಆಸ್ ಆಫ್ ನಾವು ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಸಿನಿಮಾದಲ್ಲಿ 2 ಸಾಂಗ್ಸ್ ಮಾತ್ರ ಇದಾವೆ. ಇಟ್ಸ್ ಇನ್ಸೈಡ್ ರಿಪೋರ್ಟ್ ನ್ಯೂಸ್, ಬಟ್ ಹೇಳ್ತಾ ಇದೀನಿ ಅಷ್ಟೇ. 2 ಸಾಂಗ್ಸ್ ಇದಾವಂತೆ, ಬಟ್ ಸಾಂಗ್ಸ್ ಬರೋದಿಲ್ಲ. ಟ್ರೈಲರ್ ಮಾತ್ರ ಸಿನಿಮಾದಿಂದ ಬರ್ತಾ ಇದೆ. ಅಂಡ್ ಕಾಂತಾರ ಸಿನಿಮಾನ ಐಮ್ಯಾಕ್ಸ್ ವರ್ಷನ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇಫ್ ಪಾಸಿಬಲ್ ಆದಷ್ಟು ನೀವು ಐಮ್ಯಾಕ್ಸ್ ವರ್ಷನ್ ನೋಡೋದಕ್ಕೆ ಪ್ರಯತ್ನ ಪಡಿ, ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಬೇರೆ ರೀತಿ ಇರುತ್ತೆ ಅನ್ನುವ ಒಂದು ಇನ್ಸೈಡ್ ರಿಪೋರ್ಟ್ಸ್ ನ್ಯೂಸ್ ಅನ್ನೋದು ಬರ್ತಾ ಇದೆ. ಸೊ ಸಿನಿಮಾದ ಇನಿಷಿಯಲ್ ಥಿಯೇಟರ್ ಲಿಸ್ಟ್ ಅನ್ನೋದು ರಿಲೀಸ್ ಆಗಿದೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೋಡಿ. ಅದ್ರ ಜೊತೆಗೆ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಒಂದು 2 ಅಪ್ಡೇಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅಪ್ಡೇಟ್ಸ್ ಅಂದ್ರೆ, ಹಿಂದಿ ವರ್ಷನ್ ಟ್ರೈಲರ್ ನ ಹೃತಿಕ್ ರೋಷನ್ ಅವರು ಲಾಂಚ್ ಮಾಡ್ತಿದ್ರೆ, ತಮಿಳ್ ವರ್ಷನ್ ಟ್ರೈಲರ್ ನ ಬಂದ್ಬಿಟ್ಟು ನಮ್ಮ ಶಿವಕಾರ್ತಿಕೇಯನ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ನು ತೆಲುಗು ಅಂಡ್ ಇನ್ನು ಬೇರೆ ಭಾಷೆಗಳಲ್ಲಿ ಯಾರ್ಯಾರು ಲಾಂಚ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರುತ್ತೆ. ಬಟ್ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಜಸ್ಟ್ ಈ 2 ಅಪ್ಡೇಟ್ಸ್ ಮಾತ್ರ ಬಂದಿತ್ತು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಕೋಬಹುದು. ಸೊ 22ನೇ ತಾರೀಕು 12:45 ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಇಡೀ ಭಾರತ ದೇಶ ಕಾಯ್ತಾ ಇರುವಂತಹ ಟ್ರೈಲರ್ ಇದು. ಅಂಡ್ ಅದ್ರ ಜೊತೆಗೆ ಸಿನಿಮಾಗೂ ಕಾಯ್ತಾ ಇದ್ದಾರೆ, ನೋ ಡೌಟ್ ಅದರಲ್ಲಿ. ಸೊ ಟ್ರೈಲರ್ ಬರ್ತಾ ಇದೆ. ಒನ್ಸ್
ಒನ್ಸ್ ಟ್ರೈಲರ್ ರಿಲೀಸ್ ಆದ್ಮೇಲೆ ಫುಲ್ ಪ್ಲೆಜ್ಡ್ ಆಗಿ ಪ್ರಮೋಷನ್ಸ್ ಇನ್ನು ಬೇರೆ ಬೇರೆ ರೀತಿಯ ಶೈಲಿಯಲ್ಲಿ ಶುರು ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಕಾದು ನೋಡೋಣ. ಶಿವಣ್ಣ ಡ್ಯಾಡ್ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಶೂಟ್ ಅನ್ನೋದು ಶುರು ಆಗಿದೆ ಅಂಡ್ ನಮ್ಮ ಶಿವಣ್ಣ ಸರ್ ಅವರು ಈ ಸೆಟ್ಸ್ ಗೆ ಜಾಯ್ನ್ ಆಗಿದ್ದಾರೆ, ಅಂದ್ರೆ ಶೂಟಿಂಗ್ ಗೆ ಜಾಯ್ನ್ ಆಗಿದ್ದಾರೆ. ಸೊ ಇನ್ನು ಕಮಿಂಗ್ ಟು ದ ಡೆವಿಲ್, ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದಿಂದ ಸೆಕೆಂಡ್ ಸಿಂಗಲ್ ಅನ್ನೋದು ರಿಲೀಸ್ ಆಗ್ತಾ ಇದೆ. ಅದು ಡೇಟ್ ನ ಅಫಿಷಿಯಲಿ ಸಿನಿಮಾ ತಂಡನೇ ರಿಲೀಸ್ ಮಾಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಿ ಅಂತ ಹೇಳ್ತಾ ಆಸ್ ಆಫ್ ನೌ ಸಿಕ್ಕಿರುವಂತಹ ಸುದ್ದಿ ದಸರಾಗೆ ಬರುವ ಸಾಧ್ಯತೆಗಳು ಇದೆ ಅಥವಾ ಇನ್ನು ಮುಂಚೆನೆ ಬರುವ ಸಾಧ್ಯತೆಗಳು ಇದೆ. ಜಸ್ಟ್ ಬರ್ತಿದೀವಿ ಸೆಕೆಂಡ್ ಸಿಂಗಲ್ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ. ಸೊ ಕಾದು ನೋಡೋಣ. ಸೊ ಇನ್ನು KVN ಸಂಸ್ಥೆ ಬ್ರಾಟ್ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ನ ನೋಡ್ಕೊಂತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಕಂಪ್ಲೀಟ್ಲಿ KVN ಸಂಸ್ಥೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಇನ್ನು ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬದ ದಿನ ಓಂ ಪ್ರಕಾಶ್ ರಾವ್ ಸರ್ ಅವರ ಡೈರೆಕ್ಷನ್ ನಲ್ಲಿ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಟ್ಸ್ ಎ ಗೊರಿಲ್ಲಾ ವಾರ್. ಇನ್ನು ಪ್ರೊಡಕ್ಷನ್ ನಂಬರ್ 2 ಅಂತ ಕರ್ವಾ ನವನೀತ್ ಅವರು ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಜೊತೆಗೆ 45 ಸಿನಿಮಾದಿಂದ ಒಂದು ಬೈಕ್ ರಿವೀಲ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು ಪೋಸ್ಟರ್ ನ ಸಹ ರಿಲೀಸ್ ಮಾಡಿದ್ದಾರೆ. ಇನ್ನು ತೆಲುಗು ಇಂಡಸ್ಟ್ರಿಯಿಂದ ರಾಮ್ ಪೋತಿನೇನು ಅವರು ನಡೆಸುತ್ತಿರುವಂತಹ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾದಿಂದ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಐ ಥಿಂಕ್ ಉಪೇಂದ್ರ ಸರ್ ಅವರು ಈ ಸಿನಿಮಾದಲ್ಲಿ ಏನಾದರೂ ಕ್ಯಾಮಿಯೋ ಆಗಿ ಮಾಡಿದಾರಾ ಏನು ಅಂತ ಗೊತ್ತಿಲ್ಲ ನನಗಂತೂ. ಇಫ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅಟ್ ದ ಸೇಮ್ ಟೈಮ್ ಉಪ್ಪಿ ಸರ್ ಅವರ ಲೈನ್ಅಪ್ಸ್ ಬಗ್ಗೆ ವಿಡಿಯೋ ಡೆಡಿಕೇಟೆಡ್ ಆಗಿ ಬೇಕು ಅಂದ್ರೆ ಉಪ್ಪಿ ಫ್ಯಾನ್ಸ್ ಜಸ್ಟ್ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಕಮಿಂಗ್ ಟು ದ ತೆಲುಗು ಇಂಡಸ್ಟ್ರಿ, ಓಜಿ ಕಲ್ಯಾಣ್ ಬಾಬು ಅವರ ಕಲ್ಟ್ ಫ್ಯಾನ್ಸ್ ದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಓಜಿ ಸಿನಿಮಾದ ಟ್ರೈಲರ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆ 8 ನಿಮಿಷಕ್ಕೆ ಬರ್ತಾ ಇದೆ. ಇಟ್ಸ್ ಎ ಬ್ಯಾಂಗರ್ ಟ್ರೈಲರ್ ಅಂತ ನನ್ನ ಅನಿಸಿಕೆ. PK ಫ್ಯಾన్స్ సారీ కళ్యాణ్ బాబు కల్ట్స్ కేಳಿ సోషల్ మీడియా ప్లాట్‌ఫామ్స్ ಗಳಲ್ಲಿ గోల చేస్తున్నారు కదరా బాబు. ಸ್ಟಿಲ್ ನಾವು ಮೂವಿ ತಂಡದಿಂದ ಬಿಟ್ಟಿರುವಂತಹ ಸಾಂಗ್ಸ್ ಅಂಡ್ ಮ್ಯೂಸಿಕ್ ಥೀಮ್ಸ್ ಬ್ಲಾಸ್ಟಿಂಗ್ ಇನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಎಸ್ಪೆಷಲಿ ತಮನ್ ಮಾವ ಯಾವ ಬ್ರ್ಯಾಂಡ್ ಕುಡಿದು ಹೊಡಿತಾ ಇದೆಯಾ ಗುರು. ಜಾಪನೀಸ್ ಮ್ಯೂಸಿಕ್ಸ್ ಅಂತ ಇನ್ಸ್ಟ್ರೂಮೆಂಟ್ಸ್ ಜೊತೆ ತಾಂಡವ ಆಡ್ತಿದೆಯಲ್ಲ ಗುರು, ವಾಟ್ ಎ ಕ್ವಾಲಿಟಿ ಮ್ಯೂಸಿಕ್. ವಾವ್. ಬಿಟ್ಟಿರುವಂತಹ ಪ್ರಮೋಷನಲ್ ಮೆಟೀರಿಯಲ್ಸ್ ನೋಡಿ ಫ್ಯಾನ್ಸ್ ಕುಣಿದಾಡ್ತಾ ಇದ್ರೆ. ಇಫ್ ಸಿನಿಮಾದಿಂದ ಫಸ್ಟ್ ಡೇ ಜಸ್ಟ್ ಪಾಸಿಟಿವ್ ಬಂದ್ರೆ ಜಸ್ಟ್ ಇಮ್ಯಾಜಿನ್ ಗೈಸ್, ಆಂಧ್ರ ತೆಲಂಗಾಣ 2 ರಾಷ್ಟ್ರಾಲಕ್ಕೆ దేవుడు ಒಕ್ಕಡೆ, ಅದು ಮಾ ಕಲ್ಯಾಣ್ ಬಾಬು ಅಂತಾನೆ ಇರ್ತಾರೆ. ಡೆಫಿನೆಟ್ಲಿ ನೋ ಡೌಟ್ ಫ್ಯಾನ್ ಸೆಲೆಬ್ರೇಷನ್ಸ್ ಅನ್ನೋದು ಆ ಲೆವೆಲ್ಗೆ ಇದ್ದೇ ಇರುತ್ತೆ. ಸೊ ಗಬ್ಬರ್ ಸಿಂಗ್ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಬ್ಬ ಫ್ಯಾನ್ ಬಾಯ್ ಆಗಿದ್ದಂತಹ ಸುಜಿತ್ ಅವರು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಸೊ ನೋಡುವ ಫ್ಯಾನ್ ಬೈ ಸಂಭವಂ ಇನ್ 25th September ಇನ್ ಥಿಯೇಟರ್ಸ್. ಸೊ ಟಿಕೆಟ್ ಪ್ರೈಸಸ್ ನ 1 to 10 days ತನಕ ಹೈಕ್ ಮಾಡಿದ್ದಾರೆ. 277 ಇನ್ ಸಿಂಗಲ್ ಸ್ಕ್ರೀನ್ಸ್ ಆದ್ರೆ 445 ಇನ್ ಮಲ್ಟಿಪ್ಲೆಕ್ಸಸ್. ಇದು 1 ರಿಂದ 10 ದಿನಗಳ ತನಕ ಈ ಹೈಕ್ಸ್ ಅನ್ನೋದು ಇರುತ್ತೆ. ಐ ಥಿಂಕ್ ಈ ಸಿನಿಮಾಗೆ ₹1000 ಟಿಕೆಟ್ ಪರ್ಚೇಸ್ ಮಾಡೋಕ್ಕೂ ಸಹ ಕಲ್ಟ್ಸ್ ಅನ್ನೋದು ರೆಡಿ ಇದ್ದಾರೆ. ಜಾಸ್ತಿ ಏನು ಇದು ಫರಕ್ ಬೀಳಲ್ಲ ಅಂತ ನನ್ನ ಅನಿಸಿಕೆ. ಸೊ ಇನ್ನು ಕಳೆದ ವರ್ಷ ರಿಲೀಸ್ ಆದಂತಹ ಕಲ್ಕಿ 2898 1,000 ಕೋಟಿ ಕಲೆಕ್ಷನ್ ಮಾಡಿದಂತಹ ಈ ಸಿನಿಮಾದ ಮುಂದಿನ ಭಾಗದಿಂದ ದೀಪಿಕಾ ಪಡುಕೋಣೆ ಅವರನ್ನ ರಿಮೂವ್ ಮಾಡಿದ್ದಾರೆ. ಇಟ್ಸ್ ಅಫಿಷಿಯಲ್ ನೌ ಅಂಡ್ ವೈಜಯಂತಿ ಅವರು ಅಫಿಷಿಯಲಿ ಟ್ವೀಟ್ ಹಾಕಿದ್ದಾರೆ. ರೀಸನ್ಸ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಬಟ್ ಸಿಕ್ಕಿರುವಂತಹ ಮೇನ್ ರೀಸನ್ಸು ಇಟ್ಸ್ ರೆಮ್ಯುನರೇಷನ್ ಪ್ರಾಬ್ಲಮ್ಸ್, ಅಟ್ ದ ಸೇಮ್ ಟೈಮ್ ಟೈಮಿಂಗ್ ಇಶ್ಯೂಸ್ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಗೊತ್ತಿಲ್ಲ ಏನು ಇನ್ಸೈಡ್ ರಿಪೋರ್ಟ್ಸ್, ಏನು ಕತೆ, ಏನು ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎನಿವೆ ದೀಪಿಕಾ ಪಡುಕೋಣೆ ಮೇಡಮ್ ಅವರು ಇಟ್ಸ್ ನೋ ಮೋರ್ ಇನ್ ಕಲ್ಕಿ 2898 AD ಇನ್ ಪಾರ್ಟ್ 2. ಕಮಿಂಗ್ ಟು ದ NTR ನೀಲ್, ದ ಬಿಗ್ಗೆಸ್ಟ್ ಬಜ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದು ಏನಪ್ಪಾ ಅಂದ್ರೆ ನಮ್ಮ ರಿಷಬ್ ಶೆಟ್ಟಿ ಅನ್ನ ಬಂದ್ಬಿಟ್ಟು ಈ NTR ನೀಲ್ ಪ್ರಾಜೆಕ್ಟ್ ಅಲ್ಲಿ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ ಏನು ಅನ್ನೋದ್ರ ಬಗ್ಗೆ ಮೈತ್ರಿ ಮೂವಿ ಮೇಕರ್ಸ್ ಅವರೇ ಕನ್ಫಿಷಿಯಲಿ ಕನ್ಫರ್ಮೇಷನ್ ಮಾಡಬೇಕು. ಅದ್ರ ಜೊತೆಗೆ NTR ಅವರಿಗೆ ರೀಸೆಂಟ್ಲಿ ಒಂದು ಆಡ್ ಶೂಟ್ ಮಾಡಬೇಕಾದ್ರೆ ಜಸ್ಟ್ ಮೈನರ್ ಇಂಜುರೀಸ್ ಆಗಿದೆಯಂತೆ, ಸ್ವಲ್ಪ ದಿನ ರೆಸ್ಟ್ ಅಲ್ಲಿ ಇರ್ತಾರಂತೆ. ಜೊತೆಗೆ ಆದಷ್ಟು ಬೇಗ ಸ್ಪೀಡ್ ರಿಕವರಿ ಆಗ್ಲಿ ಅಂತ ಕೋರ್ಕೊಳ್ಳೋಣ. ಸೊ ಇದಾಗಿತ್ತು 2-3 ದಿನಗಳಿಂದ ಇಂಡಸ್ಟ್ರಿಯಲ್ಲಿ ಬಂದಂತಹ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮೇಜರ್ ಅಪ್ಡೇಟ್ಸ್ ನ. ಬಟ್ ಇನ್ನ ಸಣ್ಣ ಪಟ್ಟ ಅಪ್ಡೇಟ್ಸ್ ನಾನು ಮಿಸ್ ಮಾಡಿರಬಹುದು. ಆ ಅಪ್ಡೇಟ್ಸ್ ಯಾವ್ದಾದ್ರು ನಿಮಗೆ ಗೊತ್ತಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿ. ಡೆಫಿನೆಟ್ಲಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಸೊ ಇಲ್ಲಿ ತನಕ ನಾನು ವಿಡಿಯೋ ನೋಡ್ಕೊ ಬಂದಿದ್ರೆ ಅಂದ್ರೆ ಜಸ್ಟ್ ನಾನು ಕೇಳೋಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ನಾನು ಎಷ್ಟೇ ವಿಡಿಯೋಸ್ ಮಾಡಿದ್ರು ನನಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಇನ್ನೂ ಯಾವ ರೀತಿ ಕೇಳ್ಕೋಬೇಕು ನನಗೆ ಗೊತ್ತಿಲ್ಲ. ಇಫ್ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಅಪ್ಪಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.